ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಸರ್ಕಾರ ಯಾವುದೇ ರೀತಿಯಲ್ಲೂ ಮೂಗು ತೋರಿಸ್ತಿರಲಿಲ್ಲ. ಸಿದ್ದರಾಮಯ್ಯ ಅವರ ಮೇಲೆ ಕರ್ನಾಟಕದ ಒಬ್ಬ ಸಚಿವ ಮತ್ತೊಬ್ಬ ಆಪೋಸಿಷನ್ ಪಾರ್ಟಿಯ ಶಾಸಕ ಬಂದು ಒತ್ತಡ ಹಾಕಿದರೂ ಕೂಡ ಸುಮ್ಮನೆ ಇರ್ತಿರೋ ಇಲ್ವೋ ನೀವು? ಈ ಕೇಸಲ್ಲಿ ಲೀಗಲ್ ಮೆರಿಟ್ಸ್ ಮೇಲೆ ಏನು ನಡೆಯಿತೋ ಈ ಕೇಸ್ ಆ ಥರ ಹೋಗಲಿ, ಇದು ಯಾರೂ ಮಾತನಾಡುವಂತಿಲ್ಲ ಅಂಥೇಳಿ ಖುದ್ದು ಮುಖ್ಯಮಂತ್ರಿಗಳು ಪೊಲೀಸ್ ಆಫೀಸರ್ಸ್ಗೆ ಒಂದು ಅಭಯ ಕೊಟ್ಟಿದ್ದರು. ಜೊತೆಗೆ ಈ ಸಚಿವರು ಶಾಸಕರಿಗೆ ವಾರ್ನಿಂಗ್ ಕೊಟ್ಟಿದ್ದರು, ಯಾರೂ ಬರಕೂಡದು ಈ ಕೇಸಲ್ಲಿ, ಏನಿದೆಯೋ ಕಾನೂನು. ಕಾರಣ ಖುದ್ದು ಸಿದ್ದರಾಮಯ್ಯನವರು ವಕೀಲಿಕೆ ಮಾಡಿರತಕ್ಕಂಥವ್ರು, ಅನುಭವಿಗಳಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿಗಳು. ಇಂಥ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಯಾರ ಬಳಿಯಲ್ಲಿಯೂ ಇಲ್ಲದೇ ಇರುವಂಥ ಕೆಲವು ಅತಿ ಮಹತ್ವದ ಡೀಟೇಲ್ಸ್ ಅವರ ಹತ್ತಿರ ಇರುತ್ತೆ. ಕಣ್ಣಾರೆ ಬೇಕಾದರೂ ನೋಡಿರ್ತಾರೆ ಅವರು ಕೆಲವೊಂದು ವಿಜುವಲ್ಗಳನ್ನು. ಇರಲಿ, ಹಾಗಾಗಿ ಸ್ಟ್ರಿಕ್ಟಾಗಿ ಹೇಳಿದರು. ಆದರೆ ಏನಾಗಿದೆ ಅಂತ ಹೇಳಿದ್ರೆ, ರೇಣುಕಾ ಸ್ವಾಮಿ ಪರವಾಗಿ ವಾದಿಸೋದು ಯಾರು? ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಸರ್ಕಾರಿ ವಿಶೇಷ ಅಭಿಯೋಜಕ. ಇವರು ಏನು ವಾದ ಮಾಡ್ತಾರೋ ಅದ್ರ ಮೇಲೆ ಈ ಕೇಸ್ ನಿಂತ್ಕೊಳ್ಳೋದು. ಯಾಕಂತ ಹೇಳಿದ್ರೆ ತುಂಬ ಜತನದಿಂದ, ತುಂಬ ಜಾಗರೂಕವಾಗಿ, ತುಂಬ ಸುರಕ್ಷಿತವಾಗಿ, ಕೇಸ್ನಲ್ಲಿ ಒಂದೇ ಒಂದು ಅಣು ಕೂಡ ಅಲುಗಾಡದ ರೀತಿಯಲ್ಲಿ DCP ಜಗದೀಶ್ ಅವರು, ಕಮಿಷನರ್ ದಯಾನಂದ್ ಅವರು, ಜೊತೆಗೆ ACP ಚಂದನ್ ಮತ್ತು ಇತರ ಪೊಲೀಸ್ ಸಿಬ್ಬಂದಿ ನಡ್ಕೊಂಡಿದ್ದಾರೆ ರೀ. ಅಷ್ಟು ಜಾಗರೂಕವಾಗಿ ಕೇಸನ್ನು ಹ್ಯಾಂಡಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲಿಯೂ ಈ ಒಂದು ಕೇಸಲ್ಲಿ ಅಪರಾಧ ಮಾಡಿರೋರು ತಪ್ಪಿಸ್ಕೊಳ್ಬಾರ್ದು. ಅವ್ರು ಕನ್ವಿನ್ಸ್ ಆಗಿಬಿಟ್ಟಿರ್ತಾರೆ ಇಂತಿಂಥವರೇ. ಯಾಕಂದರೆ ಒಂದು ವಿಡಿಯೋ ಇದೆಯಲ್ಲ, 1000 ಪದಗಳಿಗೆ ಸಮ ಅಂತ ನಾವು ಹೇಳ್ತಾ ಇರ್ತೀವಿ. ಕನ್ವಿನ್ಸ್ ಆಗಿಬಿಟ್ಟಿದ್ದಾರೆ, ಅದಕ್ಕೆ ಸಾಕ್ಷಿ ಬೇಕಲ್ಲ. ಕೋರ್ಟಲ್ಲಿ ನಾನು ವಿಡಿಯೋ ನೋಡಿಬಿಟ್ಟೆ, ಅದು ನೋಡಿಬಿಟ್ಟೆ ಅಂದರೆ ಡಿಫೆನ್ಸ್ ತಗೊಳ್ಳೋರು ವಾದ ಮಾಡೇ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಕೊಡಬಾರ್ದು ಅಂಥೇಳಿ. ನೋಡಿ, ಈ ಕೇಸನ್ನು ಜಾಣತನಕ್ಕೊಂದು ಉದಾಹರಣೆ ಇದೆ. ಒಂದು ವಿಡಿಯೋ ಸಿಕ್ಕಿದೆ ಇವರಿಗೆ. ಇಲ್ಲಿ ನಟ ದರ್ಶನ್ ಹೊಡಿಬೇಕಾದ್ರೇ ಅವರದ್ದೇ ಒಬ್ಬ ಫಾಲೋವರು ಅಲ್ಲೇ ಕೂತ್ಕೊಂಡು ಆ ಗುಂಪಲ್ಲಿದ್ದವನು ವಿಡಿಯೋ ಮಾಡಿದ್ದಾನೆ ಅಂತ. ಈ ಒಂದು ವಿಡಿಯೋ ಇವ್ರ ಕೈಗೆ ಸಿಕ್ಕಿದೆ ಅಂತ ಮಾಹಿತಿ ಇದೆ. ಸಿಕ್ಕಿದೆ ಅಂತ ಮಾಹಿತಿ ಇದೆಯಲ್ಲ, ಈ ವಿಡಿಯೋನ ಯಾವುದಾದ್ರೂ ಆರೋಪಿಗಳ ಹೇಳಿಕೆಯಲ್ಲಾದರೂ ನಮೂದು ಮಾಡಬೇಕಾಗಿತ್ತು. ಅವರು ಯಾರಾದರೂ ಆರೋಪಿ ವಿಚಾರದಲ್ಲಿ ನಮೂದು ಮಾಡಬೇಕಾಗಿತ್ತು, ಎಲ್ಲಿಯಾದರೂ ಬರ್ಕೊಳ್ಬೇಕಾಗಿತ್ತು. ಅದನ್ನು ಎಲ್ಲಿಯೂ ಬರೆದಿಲ್ಲ, ಕೋರ್ಟ್ಗೆ ಎಲ್ಲಿಯೂ ತೋರಿಸಿಲ್ಲ ಕೂಡ. ಅವ್ರು ಏನು ಮಾಡಿದ್ದಾರೆ, ನೇರವಾಗಿ ಇದೊಂದು ವಿಡಿಯೋನ ಮಾತ್ರ ಇಟ್ಟರೆ ನಾವು ಮ್ಯಾಜಿಸ್ಟ್ರೇಟ್ ಮುಂದೆನೇ ಇಟ್ಬಿಡ್ತೀವಿ. ಇಲ್ಲಿ ಮೆನ್ಷನ್ ಮಾಡಿದ್ರೆ ಯಾರು ತಿರ್ಸ್ತಾರೋ, ಯಾರು ಅದನ್ನು ಬೆಂಕಿ ಹಚ್ಚಿಬಿಡ್ತಾರೋ, ಯಾರು ಸಾಕ್ಷ್ಯನಾಶಕ್ಕೆ ಟ್ರೈ ಮಾಡ್ತಾರೋ, ಯಾರು ಅದಕ್ಕೇನು ದಾರಿ ಹುಡುಕ್ತಾರೋ ಅಂತ ಹೇಳಿ ಏನು ಮಾಡಿದ್ದಾರೆ, ನೇರವಾಗಿ ನಾವು ಅದನ್ನು ಜಡ್ಜಿ ಮುಂದೆ ಇಡ್ತೀವಿ ಅಂತ ಡಿಸೈಡ್ ಆಗಿ ಕೂತಿದ್ದಾರೆ. ಸೊ ದ್ಯಾಟ್ ಒಬ್ಬರು ಐಒ ಎಷ್ಟು ಜಾಗರೂಕವಾಗಿ ಕೆಲಸ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ.